ಡಿಸಿಎಂ ಡಿಕೆ ಶಿವಕುಮಾರ್ ಅಲ್ಲ ಸಿಎಂ ಸಿದ್ದರಾಮಯ್ಯ ಹೇಳಿದ್ರು ಯಾವುದೇ ಕಾರಣಕ್ಕೂ ಹೇಮಾವತಿ ಎಕ್ಸ್‌ಪ್ರೆಸ್ ಕೆನಾಲ್ ಲಿಂಕ್ ಕಾಮಗಾರಿ ನಡೆಸಲು ಬಿಡುವುದಿಲ್ಲ ಎಂದು ತುರುವೇಕೆರೆ ಶಾಸಕ ಎಂಟಿ ಕೃಷ್ಣಪ್ಪ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದರು. ಗುಬ್ಬಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಹಮ್ಮಿಕೊಂಡಿದ್ದ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದ ಅವರು ಈ ನೀರಾವರಿ ಹೋರಾಟಕ್ಕೆ ಹಿಂದೆ ವೈಕೆ ರಾಮಯ್ಯ ಹೋರಾಟ ಮಾಡಿದ್ದರು. ಅವರು ಕೂಡ ಕಾಂಗ್ರೆಸ್ನವರೇ. ಈಗ ತುಮಕೂರಿನಲ್ಲಿ ಇರುವ ಕಾಂಗ್ರೆಸ್ ಶಾಸಕರು ನರಸತ್ತ ಶಾಸಕರಾಗಿದ್ದಾರೆ ಎಂದು ಲೇವಡಿ ಮಾಡಿದರು. ತುಮಕೂರು ಜನ ಬುದ್ಧಿವಂತರು. ಈ ಹಿಂದೆ ಹೋರಾಟ ಮಾಡಿದ್ದಕ್ಕೆ ಕಾಮಗಾರಿ ಇಲ್ಲಿಯವರೆಗೆ ನಿಂತಿದೆ. ಮುಂದೆ ಹೇಮಾವತಿ ವಿಚಾರದಲ್ಲಿ ನಾವೆಲ್ಲರೂ ಜೈಲಿಗೆ ಹೋಗಲು ಸಿದ್ಧರಿದ್ದೇವೆ ಎಂದರು. ಸಭೆಯಲ್ಲಿ ಜೆಡಿಎಸ್ ಮುಖಂಡ ನಾಗರಾಜು, ಬಿಜೆಪಿ ಮುಖಂಡ ದಿಲೀಪ್ ಕುಮಾರ್, ಕಳ್ಳಿಪಾಳ್ಯ ಲೋಕೇಶ್, ಭೈರಪ್ಪ, ಹೊನ್ನಗಿರಿ ಗೌಡ, ಗೋವಿಂದರಾಜ್ ಇದ್ದರು. ಹೋರಾಟ ಅವರೆಲ್ಲ ಕಾಂಗ್ರೆಸ್ ಅವ್ರು ಖಂಡಿಸ್ತಲ್ಲಿದ್ದಂತ ಕಾಂಗ್ರೆಸ್ ನಾಯಕರು ಈ ತುಮಕೂರು ಜಿಲ್ಲೆಯಲ್ಲಿ ಕಾಂಗ್ರೆಸ್ ನಾಯಕರು ನಪಂಸಕರಾಗಿದ್ದಾರೆ. ಅವ್ರನ್ನ ಯಾರು ಬಾಳಕಾಳು ಇಲ್ಲ. ನಾವು ನಿಲ್ಲಲ್ಲ. ಅದೇನಾಗ್ತದೆ ನೋಡೋಣ. ಏನಾಗ್ತದೆ ನಾನು ಮಾಡೇ ಮಾಡ್ತೀವಿ ಅಂತ ಹೇಳಿ ನಾವೇನು ಬೆಳೆ ತೊಟ್ಟಿರ್ತೀವಿ ಕೈಗೆ. ನಾವು ಹೋರಾಟ ಮಾಡೋ ಜನ ಬರ್ತಾರೆ. ಬಹುಶಃ ತುಮಕೂರು ಇತಿಹಾಸದಲ್ಲಿ ಅವತ್ತೇನು ನಾವು ಹೋರಾಟ ಮಾಡಿದ್ವಿ. ಅಷ್ಟು ಜನ ಯಾವ ಹೋರಾಟದಲ್ಲೂ ಭಾಗವಹಿಸಿಲ್ಲ. ಅವತ್ತು ಹೋರಾಟ ಭಾಗವಹಿಸ್ತಾರೆ. ಮುಂದೆ ಕರೆಯಬಹುದು 50,000 ಜನ ಬರ್ತಾರೆ. ಡಿಕೆ ಶಿವಕುಮಾರ್ ಏನ್ ಮಾಡ್ತಾರೆ? ಏನ್ ಮಾಡ್ಬೋದು? ಲಾಠಿ ಚಾರ್ಜ್ ಮಾಡ್ಬೋದು ಅಷ್ಟೇ. ಅದ್ಬಿಟ್ಟು ಇದೇನ್ ಮಾಡಕೈತಂದ್ರಿ? ಅದರಿಂದ ನಾನೇನ್ ಹೇಳ್ತೀನಿ, ನಾನು ಮೊದಲು ನಮ್ಮ ಗೋವಿಂದರಾಜ್ ಥ್ಯಾಂಕ್ಸ್ ಹೇಳ್ತೀನಿ. ಯಾಕೆಂದ್ರೆ ಮೊನ್ನೆ ಅವ್ರು ರಿಯಾಕ್ಟ್ ಮಾಡೋರು. ನಾನು ಶಿವನಿಗೆ ಹೇಳ ಪುರಸ್ಕಾರ ನಾನು ಕೊಡ್ತೀನಿ. ರಿಯಾಕ್ಟ್ ಮಾಡೋದು ಕರಿತೀನಿ ಕರೆದಿಲ್ಲ. ನಾನೇ ಕರಿತೀನಿ ಮಾಡೋದು, ರಿಯಾಕ್ಟ್ ಮಾಡೋದು. ಇಲ್ಲ ಇವತ್ತು ರಿಯಾಕ್ಟ್ ಮಾಡ್ತಾ ಇದ್ದೀನಿ. ಈಗ ಆಡ್ತಾ ಇದಾರೆ. ತಮಿಳ್ನಾಡಿಗೆ ನೀರು ಹೋಗ್ತಾ ಇದೆ, ಫ್ಲಡ್ ಅಲ್ಲಿ ನೀರು ಹೋಗ್ತಾ ಇದೆ. ಡಿಕೆ ಶಿವಕುಮಾರ್ ಅವರೇ, ಯಾರು ನಾವು ಮೂಡ ತುಂಬ್ರಿಲ್ಲ. ದಯಮಾಡಿ ಡಿಕೆ ಶಿವಕುಮಾರ್ ಹೇಳಕ್ ಇಷ್ಟಪಡ್ತೀನಿ. ಉಪಮುಖ್ಯಮಂತ್ರಿಗಳಾಗಿದ್ದೀರಾ, ನೀರಾವರಿ ಸಚಿವರಿದ್ದೀರಾ, ಸ್ವಲ್ಪ ಪ್ರಜ್ಞೆ ಇಟ್ಟು ಮಾತಾಡ್ಬೇಕಾಗ್ತೈತೆ. ಎಲ್ಲರೂ ವಿದ್ಯಾವಂತರಿದ್ದಾರೆ. ನಮ್ಮ ತಾಲೂಕು ಏನು ನಮ್ಮ ಜಿಲ್ಲೆಗೆ ನೀರು ಬರೋಂಥ ಕೆನಲ್ ಡಿಸೈನ್ ಆಗಿರೋದೇ 24 TMC. ಜನವರಿ ಒಳಗೂ ಬಿಟ್ಟರು 24 TMC ಬರುತ್ತೆ. ಅದರಲ್ಲಿ ಡಿ.ಕೆ. ಶಿವಕುಮಾರ್ ಅವರೇ 34 TMC ನೀರು ಹರ್ಸಕ್ಕಾಗಲ್ಲ. ಫ್ಲಡ್ ಅಲ್ಲಿ ನಾನು ಗೇಟ್ ಎತ್ತೀನಿ ಅಂದ್ರೆ ನೀನು ಬಿಟ್ಟಿರೋದೇ 24 TMC ನೀರು ಡಿಸ್ಚಾರ್ಜ್ ಆಗಕ್ಕೆ 1600-1800 ಕ್ಯೂಸೆಕ್ಸ್ ನೀರು ನನ್ನ ಕೆನಲಲ್ಲಿ ಬರುತ್ತೆ, ನಾರ್ಮಂಗ್ಲದು ಸೇರಿಸಿ. ಹಾಗಾಗಿ ನಿಮ್ಗೆ ಹಂಗೆ ತಾಕತ್ತು ದಮ್ ತೋರಿಸ್ತೀನಿ ಅಂತ ಇದ್ರೆ ನೀವು ಗರೂರು ಡ್ಯಾಮ್ ಇಂದ ನೇರವಾಗಿ ಬೇಕಾದ್ರೆ ಒಂದು 20 TMC ನೀರು ತಗೊಂಡೋಗಿ, ನಮ್ದೇನು ಅಭ್ಯಂತರ ಇಲ್ಲ. ನಮ್ಮ ನೀರನ್ನ ಕದಿಯಕ್ಕೆ ಬರಬೇಡಿ ದಯಮಾಡಿ. ನೀವು ರೈತ ಮಕ್ಕಳು, ರಾಮನಗರದಲ್ಲಿ ಎಲ್ಲರಿಗೂ ನೀವು ಕುಡಿಯಕ್ಕೆ ನೀರು ಕೊಡ್ತೀವಿ ಅಂತ ನಿಮ್ಮ ಏನು ಉದ್ದೇಶ ಒಳ್ಳೇದು. ಆದ್ರೆ ಒಬ್ಬನ ಜೋಬಲ್ ಕದ್ದು ಇನ್ನೊಬ್ಬನ್ ಕೊಡ್ತೀನಿ ಅನ್ನೋದು ತಪ್ಪು. ಈ ಮನೋಭಾವ ಬಿಟ್ಟು ಮಾಧ್ಯಮದಲ್ಲಿ ಸ್ಟೇಟ್ಮೆಂಟ್ ನ ಕೊಟ್ರು. ನಾನು ಅಂದ್ಕೊಂಡೆ ಪರವಾಗಿಲ್ಲಪ್ಪ, ನಮ್ಮ ರೈತರದ್ದು ಹೋರಾಟ ನಾವೆಲ್ಲ ಮಾಡಿದ್ರಲ್ಲ, ಈ ತಾಲೂಕಿನ ಶಾಸಕರು ಏನೋ ಈಗ ಒಂದು ಪಾಪ ಪ್ರಜ್ಞೆ ಕಾಡಿ ಒಳ್ಳೇದಾಗ್ತಾ ಇದೆ. ಉಪಮುಖ್ಯಮಂತ್ರಿಗಳನ್ನ ಕರೆಸಿ ಈ ರೈತರ ಸಂಕಷ್ಟನ ಹೇಳಿ ಲಿಂಕ್ ಕೆನಾಲ್ನ ಏನೋ ನಿಲ್ಲಿಸ್ತಾರೆ, ಏನೋ ನ್ಯಾಯ ಒದಗಿಸ್ತಾರೆ ಅಂತ ನಾನು ಅಂದ್ಕೊಂಡೆ. ಸುಮಾರು ನಮ್ಮ ನಾಯಕರು ಮಾತಾಡಿದ್ರು, ಕಪ್ಪು ಬಾವುಟ ಪ್ರದರ್ಶನ ಮಾಡೋಣ, ನಮ್ಗೆ ಅನ್ಯಾಯ ಮಾಡ್ಲಿಕ್ಕೆ ಬರ್ತಾರೆ ಅಂತ. ನಾವು ಇಲ್ಲ, ಏನೋ ಕಾಯ್ದ್ವಿ, ಏನೋ ಒಳ್ಳೆ ಒಂದು ಸೂಚನೆ ಬರ್ಬೋದು ನಮ್ಮ ಜಿಲ್ಲೆಗೆ ಅಂತ. ಅವರು ಈ ತಾಲೂಕಿನ ಶಾಸಕನ ಪಕ್ಕದಲ್ಲಿ ಕೂರಿಸ್ಕೊಂಡು ಅನೇಕ ನಾಯಕರನ್ನ, ಈ ಕಾಂಗ್ರೆಸ್ ನಾಯಕರನ್ನ ಪಕ್ಕದಲ್ಲಿ ಕೂರಿಸ್ಕೊಂಡು ನಾನು ಈ ಕೆನಲ್ ನಾನು ಮಾಡೇ ತೀರ್ತೀನಿ, ಏನೇ ಅಡಚಣೆ ಆದ್ರೂ ಪರವಾಗಿಲ್ಲ, ನಾನು ಮಾಡೇ ತೀರ್ತೀನಿ ಅಂತ ಒಂದು ಸ್ಟೇಟ್ಮೆಂಟ್ ನ ಕೊಟ್ರು. ದಯಮಾಡಿ ಈ ತಾಲೂಕಿನ, ಈ ಜಿಲ್ಲೆಯ ಜನ ಗಮನಿಸಬೇಕು. ನಾವು ಮೊನ್ನೆ ಒಂದು ಹೋರಾಟವನ್ನ ಮಾಡಿದ್ವಿ, ಇನ್ನೊಂದು ಹೋರಾಟವನ್ನ ಮಾಡ್ಲಿಕ್ಕೆ ನಾವು ಸಿದ್ಧರಾಗಬೇಕು. ಪಕ್ಕದಲ್ಲಿ ಕೂತಂತ ಏನು ಈ ತಾಲೂಕಿನ ಶಾಸಕರು ಒಂದು ಚಕಾರನೂ ಎತ್ತಲಿಲ್ಲ. ನಮ್ದು ಒಂದು ವಿರೋಧ ಇದೆ ಅಂತ ಏನು ಕಣ್ಣೊರೆಸ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದಾರೆ ಈ ತಾಲೂಕಿಗೆ. ಅಲ್ಲಿ ಮಾತಾಡ್ಬೋದಿತ್ತು. ಇಲ್ಲ, ಯಾಕೆ ಧೈರ್ಯ ಇಲ್ವಾ? ನೀವು ಶಾಸಕರಾಗಿದ್ದೀರಾ, ಮಾತಾಡ್ಬೋದು, ಹೇಳ್ಬೇಕಿತ್ತು. ಇಲ್ಲ, ನೀವು ಏಕಾಏಕಿ ನೀವು ಹಿಂಗೆ ಘೋಷಣೆ ಮಾಡಿದ್ರೆ ಆಗೋದಿಲ್ಲ. ಈ ಭಾಗದ ಮುಖಂಡರುಗಳನ್ನ ಕರೆದು ನಾವು ಸಾಧಕ ಬಾಧಕಗಳನ್ನ ನೋಡಿ ನಾವು ಮಾತಾಡೋಣ ಅಂತ ಹೇಳ್ಬೋದಿತ್ತು.